ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ ಸುಮಾರು 38ನೇ ದಿನಕ್ಕೆ ಕಾಲಿಟ್ಟಿರುವಂತೆಯೇ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಟೆಡ್ರೋಸ್ ಅಧಾನೋಮ್ ಗೆಬ್ರೆಯೆಸಸ್ ಭಾನುವಾರ ಇರಾನ್ನಲ್ಲಿನ ಪರಮಾಣು ಕೇಂದ್ರಗಳ ಸುರಕ್ಷತೆಯ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ದಾಳಿಯಿಂದ ಪರಮಾಣು ದುರಂತಕ್ಕೆ ಕಾರಣವಾಗಬಹುದು ಎಂದು ಗೆಬ್ರೆಯೆಸಸ್ ಹೇಳಿದ್ದು, ತಲೆಮಾರುಗಳ ಮೇಲಿನ ಆರೋಗ್ಯದ ಪರಿಣಾಮ ಕುರಿತು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅವರು ಪೋಸ್ಟ್ ಮಾಡಿದ್ದು, ಇರಾನ್ನಲ್ಲಿನ ಪರಮಾಣು ಕೇಂದ್ರಗಳ ಸುರಕ್ಷತೆಯ ಕುರಿತು ಮತ್ತೊಮ್ಮೆ ಕಳವಳ ವ್ಯಕ್ತಪಡಿಸುತ್ತೇನೆ. ಬುಶೇರ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲಿನ ದಾಳಿಯು ಪರಮಾಣು ಅಪಘಾತವನ್ನ ಪ್ರಚೋದಿಸಬಹುದು, ತಲೆಮಾರುಗಳ ಜನಾಂಗದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹೆಚ್ಚುತ್ತಿರುವ ಸಂಘರ್ಷ ಪ್ರತಿದಿನ ಬೆದರಿಕೆಯನ್ನ ಹೆಚ್ಚಿಸುತ್ತಿದ್ದು, ನಾವು ಈಗ ಉದ್ವಿಗ್ನ ಪರಿಸ್ಥಿತಿಯನ್ನ ಶಮನಗೊಳಿಸಬೇಕು. ಶಾಂತಿಯೇ ಅತ್ಯುತ್ತಮ ಔಷಧ ಎಂದಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ಬುಶೇರ್ ಪರಮಾಣು ವಿದ್ಯುತ್ ಸ್ಥಾವರವನ್ನ ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಸ್ಥಾವರಕ್ಕೆ ಸಂಬಂಧಿಸಿದ ಕಟ್ಟಡಗಳಿಗೆ ಹಾನಿಯಾಗಿರುವ ಬಗ್ಗೆ ವರದಿಯಾಗಿದೆ. ಈ ದಾಳಿಯ ಬೆನ್ನಲ್ಲೇ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ಗೆ ಎಚ್ಚರಿಕೆ ನೀಡಿದೆ. ಇದರಿಂದ ಬರೀ ಟೆಹರಾನ್ ಮಾತ್ರವಲ್ಲದೆ ಇಡೀ ಸೌದಿ ಅರೇಬಿಯಾದಲ್ಲಿ ವಿಕಿರಣ ಸೋರಿಕೆಯಾಗಬಹುದು ಎಂದು ಹೇಳಿದೆ. ಈ ಮಧ್ಯೆ ಇರಾನ್ ವಿರುದ್ಧದ ಯುದ್ಧದ ಪರಿಣಾಮಗಳು ಈಗ ಅಮೆರಿಕನ್ನರ ಮೇಲೂ ಗೋಚರಿಸುತ್ತಿವೆ. ಇ ಕಾಮರ್ಸ್ ದೈತ್ಯ ಅಮೆಜಾನ್ ತನ್ನ ವಿತರಣೆ ಸೇವೆಗಳ ಮೇಲೆ ಇಂಧನ ಹೆಚ್ಚುವರಿ ಶುಲ್ಕ ವಿಧಿಸುವುದಾಗಿ ಘೋಷಿಸಿದೆ ಮತ್ತು ಕೆಲವು ವಿಮಾನಯಾನ ಕಂಪನಿಗಳು ಹೆಚ್ಚಿದ ಇಂಧನ ವೆಚ್ಚವನ್ನ ಸಮತೋಲನಗೊಳಿಸಲು ಚೆಕ್ ಇನ್ ಪದಾರ್ಥಗಳ ಶುಲ್ಕವನ್ನ ಹೆಚ್ಚಿಸಿವೆ. ಅಮೆರಿಕದಲ್ಲಿ ಪೆಟ್ರೋಲ್ನ ಸರಾಸರಿ ಬೆಲೆ ಶುಕ್ರವಾರ ಪ್ರತಿ ಗ್ಯಾಲನ್ಗೆ $4.09ಗೆ ಏರಿಕೆಯಾಗಿದೆ. ಇದು ಯುದ್ಧ ಆರಂಭಕ್ಕೂ ಮುಂಚಿತವಾಗಿ ಇದ್ದ $1ಗಿಂತ ಹೆಚ್ಚು ಹೆಚ್ಚಳವಾಗಿದ್ದು, 2022ರ ಆಗಸ್ಟ್ನ ನಂತರ ಗರಿಷ್ಠ ಮಟ್ಟವಾಗಿದೆ. ಅಮೆರಿಕನ್ ಆಟೋಮೊಬೈಲ್ ಅಸೋಸಿಯೇಷನ್ ಸಂಗ್ರಹಿಸಿರುವ ಮಾಹಿತಿಯ ಪ್ರಕಾರ ಡೀಸೆಲ್ ಬೆಲೆ ಕಳೆದ ವರ್ಷ ಪ್ರತಿ ಗ್ಯಾಲನ್ಗೆ $3.64 ಇದ್ದಿದ್ದು, ಈಗ ಶುಕ್ರವಾರಕ್ಕೆ $5.53ಗೆ ತೀವ್ರವಾಗಿ ಏರಿಕೆಯಾಗಿದೆ.